ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಏನು ನೋಡ್ತಾ ಇದ್ರಲ್ಲ ಈ ತೋಟ 3 ಎಕರೆ ಸೂಪರ್ ಆಗಿರೋಂಥ ಒಂದು ಅರೈಕನಟ್ ತೋಟ. ಅಂದರೆ ಅಡಿಕೆ ತೋಟ 3 ಎಕರೆ ಇದೆ. 3 ಎಕರ್ ಸೂಪರ್ ಅರೈಕನಟ್ಟು ಪ್ಲಸ್ 150 ಕೊಕೊನಟ್ ಇದೆ. ಒಳ್ಳೆ ವಾಟರ್ ಬೆಲ್ಟ್ ಇರುವಂಥ ತೋಟ. ಒಂದು ಬೋರ್ ಇದೆ, ಸೂಪರ್ ವಾಟರು, ಸಖತ್ತಾಗಿದೆ ವಾಟ್ರು. ಆಮೇಲೆ ಇದು ಯಾರು ಜಮೀನ್ ಮೇಲೆ ಹೋಗ್ಬೇಕಾಗಿಲ್ಲ, ಸ್ಟೇಟ್ ಹೈವೇಗೆ ಅಟ್ಯಾಚ್ ಇರುವಂಥ ಲ್ಯಾಂಡು. 1800 ಪ್ಲಸ್ ಅರೈಕನಟ್ ಇದೆ, 150 ಕೊಕೊನಟ್ ಇದೆ. 1800ಗೂ ಹೆಚ್ಚು ಅಡಿಕೆ ಮರ, 150 ತೆಂಗಿನ ಮರ, 1-2 ಜಾಕ್ ಫ್ರೂಟ್ ಅಂದರೆ ಹಲಸಿನ ಮರ, ಸ್ವಲ್ಪ ಟೀಕ್ ಮತ್ತು ಮಿಕ್ಸ್ಡ್ ಸ್ವಲ್ಪ ಇದೆ. ಬೋರ್ ಅಂತೂ ತುಂಬಾ ಚೆನ್ನಾಗಿದೆ ನೀರು, ಯಾಕಂದರೆ ಇದು ವಾಟರ್ ಬೆಲ್ಟ್ ಏರಿಯಾ. ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್. ಅಂದರೆ ನೀವು ಯಾವುದೇ ಬೇರೆಯವ್ರ ಜಮೀನು ಮೇಲಾಗಲಿ ಅಥವಾ ಚಿಕ್ಕ ರೋಡಲ್ಲಿ ಹೋಗಬೇಕಾಗಿಲ್ಲ. ನೀವು ಬ್ಯಾಂಗ್ಳೂರಿಂದ ಬನ್ನಿ, ಮೈಸೂರಿಂದ ಬನ್ನಿ, ಟ್ರಾವೆಲಿನ ತಗೊಂಡು ಲ್ಯಾಂಡ್ ಮುಂದೆ ನಿಲ್ಲಿಸ್ಬೋದು, ಆಗಿದೆ ರೋಡು. ಮತ್ತು ಟೌನ್ಗೆ ಹತ್ತಿರ ಇರೋವಂಥ ಲ್ಯಾಂಡು, ಸ್ವಲ್ಪ ದೂರದಲ್ಲೇ ಹುಲ್ಲಳ್ಳಿ ಸಿಗುತ್ತೆ. ಏನು ಜಸ್ಟ್ ಒಂದು 3 ಕಿಲೋಮೀಟ್ರು ಹುಲ್ಲಳ್ಳಿ. ಮೈಸೂರು 27 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 27 ಕಿಲೋಮೀಟ್ರು. ಬೆಂಗಳೂರಿಂದ 150 ಪ್ಲಸ್ ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಒಳ್ಳೆಯ ಲೊಕೇಶನ್ಲಿರುವಂಥ ಲ್ಯಾಂಡು, ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಏನು ಲೀಗಲ್ಗೆ ಡಾಕ್ಯುಮೆಂಟ್ಸ್ ಬೇಕು ಖಂಡಿತ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒದಗಿಸ್ಕೊಡ್ತೇವೆ. ಯಾವುದೇ ಲ್ಯಾಂಡ್ ತೋರಿಸಿದ್ರು ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲನೂ ನಿಮಗೆ ಕೊಡ್ತೇವೆ ಲೀಗಲ್ಗೆ, ಅದು ನಮ್ಮ ಜವಾಬ್ದಾರಿ. ಪಾರ್ಟಿ ಬಂದು ಈ ಜಮೀನಿಗೆ ರೇಟ್ ಹೇಳ್ತಾ ಇರೋದು ಪರ್ ಎಕರ್ಗೆ 58 ಲಕ್ಷ ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. 58 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ಲು. ಮಾತಾಡೋಣ, ಎದುರುಗಡೆ ಓನರ್ ಹತ್ರ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ ರೇಟು ಹಂಗಿದೆ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇದೇನಪ್ಪ ಇಷ್ಟೊಂದು ರೇಟ್ ಹೇಳ್ತಾನೆ ಅಂತ ತಿಳ್ಕೊಳ್ಕೊಬಿಡಿ. ನೋಡಿ, ಬಾವಿನೂ ಇದೆ, ಬಾವಿಲಿ ನೀರು ಒಂದು ಎಲ್ಲ ಸ್ಟೋರ್ ಆಗಿದೆ, ಅಂದರೆ ಅಂತರ್ಜಲ ತುಂಬಾ ಚೆನ್ನಾಗಿದೆ. ರೇಟ್ ಬಗ್ಗೆ ಹೇಳ್ತಾ ಇದ್ದೆ, ನೀವೇ ವಿಚಾರಿಸಿ. ಬೇರೆ ಕಡೆಲ್ಲ ಈ ಏರಿಯಾದಲ್ಲಾಗಲಿ ಅಥವಾ ಮೈಸೂರಿಗೆ ಇಷ್ಟು ಡಿಸ್ಟೆನ್ಸಲ್ಲಿ ಖಾಲಿ ಜಮೀನೇ ಆ ರೇಟ್ ಹೇಳ್ತಾರೆ. ಇವರು ಅಡಿಕೆ ತೋಟನ ಆ 58 ಹೇಳ್ತಿದ್ದಾರೆ. ಅಂದರೆ ಅದೇ ಫೈನಲ್ ರೇಟ್ ಅಂತಲ್ಲ, ಸ್ವಲ್ಪ ನೆಗೋಷಿಯಬಲ್ ಇದೆ, ಕುಂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲು, ತುಂಬಾ ಜಾಸ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಎದುರುಗಡೆ ಕುಂತು ಮಾತಾಡೋಣ. ಅಂದರೆ ಬಂಡವಾಳ ಹಾಕಿದ್ರೆ ಯಾವುದೇ ರೀತಿಯ ಮೋಸ ಇಲ್ಲ. ಈಗ ಏನು 54,000 ಏನೋ ಅಡಿಕೆ ರೇಟ್ ಇದೆ ಅಂತ ಹೇಳ್ತಾಯಿದ್ರು. ಅಡಿಕೆಲಂತೂ ತುಂಬ ಒಳ್ಳೆ ಇನ್ಕಮ್ ಇದೆ. ಅದರಿಂದ ಇಂಟ್ರೆಸ್ಟ್ ಇರೋರು ಮತ್ತು ಈ ರೇಟು ಈ ಡಿಸ್ಟೆನ್ಸು ಆಗುತ್ತೆ ಅನ್ನೋರು ದಯಮಾಡಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ಮತ್ತು ನೇರವಾಗಿ ಬಂದು ವಿಸಿಟ್ ಮಾಡಿ ಲ್ಯಾಂಡ್ ತೋರಿಸ್ಕೊಡೋಣ. ಲ್ಯಾಂಡ್ ಇಷ್ಟ ಆಯಿತು ಅಂದರೆ ಓನರ್ ಹತ್ರ ಮಾತಾಡ್ಸೋಣ. ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ನೀವು ಏನು ವಿಡಿಯೋ ನೋಡ್ತಾಯಿದ್ದೀರಾ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ದಯಮಾಡಿ. ಕೆಲವು ಜನ ಅರ್ಧ ನೋಡ್ಬಿಟ್ಟು 1 ನಿಮಿಷ ನೋಡ್ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ. ಅವರಿಗೆ ಆ ಲ್ಯಾಂಡ್ ಆಗುತ್ತೋ, ಅವ್ರ ಬಡ್ಜೆಟ್ಗೆ ಇದೆಯಾ ಲ್ಯಾಂಡು ಅಂತಲೇ ಗೊತ್ತಾಗಲ್ಲ. ಸಡನ್ನಾಗಿ 1 ನಿಮಿಷನೂ ನೋಡೋಲ್ಲ ವಿಡಿಯೋನ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಸುಮ್ಮನೆ ಬಂದು ವಿಸಿಟ್ ಮಾಡಿ ನಿಮ್ಮ ಸಮಯ ವ್ಯರ್ಥ ಮಾಡೋ ಬದಲು ವಿಡಿಯೋಲ್ಲೇ ಪೂರ್ತಿ ಡೀಟೇಲ್ಸ್ ಹಾಕಿರ್ತೀನಿ. ಫುಲ್ ಡೀಟೇಲ್ಸು ವಿಡಿಯೋಲ್ಲೇ ಹಾಕಿರ್ತೀನಿ. ಅದರ ಪ್ರೈಸ್ ಏನು, ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಎಲ್ಲನೂ ಕೂಡ. ನಿಮ್ಮ ಡಿಸ್ಟೆನ್ಸ್ಗೆ ನಿಮ್ಮ ರೇಟ್ಗೆ ತಕ್ಕಂತೆ ಈ ವಿಡಿಯೋ ಇದೆ, ನೋಡ್ಕೊಳ್ಳಿ ದಯಮಾಡಿ. ನೇರವಾಗಿ ವಿಸಿಟ್ ಮಾಡಿ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ, ಡೈರೆಕ್ಟ್ ವಿಸಿಟ್ ಮಾಡೋದು, ಬಂದು ವಿಸಿಟ್ ಮಾಡಿ ಮತ್ತೆ ದೂರ ಆಯಿತು ನಮಗೆ, ಇಷ್ಟೊಂದು ಹತ್ರ ದೂರ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಮತ್ತೆ ಫೋನು ಮಾಡಲ್ಲ, ಮತ್ತು ರೆಸ್ಪಾನ್ಸ್ ಇರೋಲ್ಲ. ದಯಮಾಡಿ ಆ ರೀತಿ ಮಾಡ್ಕೊಂಡು ಹೋಗ್ಬೇಡಿ. ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿಗಳನ್ನು. ನಾವು ಮಳೆ ಅಂದನೇ, ಬಿಸಿಲಂದನೇ, ರಾತ್ರಿಯಿಂದನೇ ಸುತ್ತಾಡಿ ಜಮೀನು ನೋಡೋದು, ಮತ್ತು ನಿಮಗೆ ತೋರಿಸ್ಬಿಟ್ಟು ನಾವು ಜಮೀನು ವಾಪಸ್ ಹೋಗ್ಬೇಕು ಅನ್ನೋ ತುಂಬಾ ನಮಗೂ ಕೂಡ ಶ್ರಮ ಇರುತ್ತೆ. ಆ ಶ್ರಮ ಮತ್ತು ನಮ್ಮ ಸಮಯಕ್ಕೆ ದಯಮಾಡಿ ಬೆಲೆ ಕೊಡಿ. ನಾನು ಅಂತಲ್ಲ, ಎಲ್ಲ ಏಜೆಂಟ್ಗಳಿಗೂ ಹೇಳೋದನ್ನೇ. ಯಾರದೇ ಏಜೆಂಟ್ ಹೋದರೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಅವ್ರ ಸಮಯ, ಅವರ ಒಂದು ಶ್ರಮಕ್ಕೆ ದಯವಿಟ್ಟು ಬೆಲೆ ಕೊಡಿ. ಸುಮ್ಮನೆ ವ್ಯರ್ಥವಾಗಿ ತಿರುಗಾಡಿಸ್ಬೇಡಿ. ನಿಮಗೂ ಸಮಯ ವ್ಯರ್ಥ, ಶ್ರಮನೂ ವ್ಯರ್ಥ. ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ, ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಕಂಡಿದ್ದರೆ ಲ್ಯಾಂಡು ವಿಸಿಟ್ ಮಾಡಿ. ಮತ್ತು ಅವರನ್ನು ಕೂಡ ತಿರುಗಾಡಿಸಿ. ನನ್ನನ್ನು ಅಷ್ಟೇ ಯಾರಾದರೂ ಎಷ್ಟು ಹೇಳ್ತಿರೋದು, ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅನ್ಯಥಾ ಭಾವಿಸೋಕೆ ಹೋಗ್ಬೇಡಿ. ನಿಮಗೂ ಒಳ್ಳೆಯದು, ನಮ್ಮಂಥ ಏಜೆಂಟ್ಗಳು ಕೂಡ ಒಳ್ಳೆಯದು. ಯಾಕಂದರೆ ನಮ್ಮ ಶ್ರಮ ತುಂಬಾ ಇರುತ್ತೆ. ಅದರಿಂದ ದಯಮಾಡಿ ಅರ್ಥ ಮಾಡ್ಕೋಬೇಕು. ಏನೇ ಹೆಚ್ಚಿನ ಮಾಹಿತಿಗೆ ದಯಮಾಡಿ ನನಗೆ ಕರೆ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.